ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟೀ ಟೈಮ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪಾಲಕ್ ಬಜ್ಜಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಸ್ ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಪಾಲಕ್ ಬಜ್ಜಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ನಾನಿಲ್ಲೇ ಫಸ್ಟಿಗೆ ಪಾಲಕ್ ಎಲೆನ ತೊಗೊಂಡೇನಿ. ಇಡೇ ಎಲೆನ ತೊಗೊಂಡೇನಿ. ಇದಕ್ಕೆ ಈಗ ಕಟ್ ಮಾಡಬಾರ್ದು, ಸಣ್ಣಾಗಿ ಇಡೇ ಎಲೆ ಏನಿರ್ತಾವಲ್ಲ ಅವನ್ನ ತೊಗೋಬೇಕು. ನಿಮಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಎಲೆ ತೊಗೋರಿ. ನಾವೊಂದು 10ರಿಂದ 12 ಎಲೆ ತೊಗೊಂಡೇನಿ. ನೀವು ಎಷ್ಟು ಬಜ್ಜಿ ಮಾಡತ್ತೀರೋ ಅಷ್ಟು ಎಲೆನ ತೊಗೋಬೋದು. ನೆಕ್ಸ್ಟ್ ಇದಕ್ಕೆ ಹಿಂದೆ ಒಂದು ಸ್ವಲ್ಪ ನಾನು ಅದ್ರದ್ದು ಕಡ್ಡಿ ಅಂತಾರಲ್ಲ, ತೊಟ್ಟೇನಿರ್ತದಲ್ಲ ಅದನ್ನು ಇಟ್ಕೊಂಡು ಕಟ್ ಮಾಡೀನಿ. ಕಂಪ್ಲೀಟಾಗಿ ಎಲೆ ಅಷ್ಟನ್ನು ತೊಗೊಂಡಿಲ್ಲ ಮತ್ತು ಕಂಪ್ಲೀಟಾಗಿ ಕಡ್ಡಿನೂ ತೊಗೊಂಡಿಲ್ಲ. ಒಂದು ಸ್ವಲ್ಪ ಕೈಯಾಗಿ ಹಿಡ್ಯಾಕೆ ಬರೋಂಗೆ ಗ್ರಿಪ್ಪಿಗೆ ಇರಲಿ ಅಂತ ಹೇಳಿ, ಮತ್ತು ಶೇಪು ಚಂದ ಬರ್ತೈತಿ ಅಂತ ಹೇಳಿ ಈ ಥರ ನಾನು ಎಲೆನ ತೊಗೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಬಟ್ಟಲ್ದಷ್ಟು ನಾನು ಕಡ್ಲಿ ಹಿಟ್ಟು ತೊಗೊಂಡೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಹೆಚ್ಚಿನೂ ತೊಗೋಬೋದು. ಮತ್ತು ಇದನ್ನು ಪಟ್ಟಂತ ಹೇಳಿ ಹಿಟ್ಟಕ್ಕೆ ಶಾರ್ಟೇಜ್ ಬಿದ್ದರೆ ಮತ್ತೆ ಪಟ್ಟಂತ ಮಿಕ್ಸನ್ನು ಮಾಡ್ಕೋಬೋದು. ಆಮೇಲೆ ಒಂದು 2ರಿಂದ 3 ಚಿಟಿಕೆ ಅನ್ನಷ್ಟು ನಾನು ಸೋಡಾನ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಜ್ವಾಯಿನ ಕೈ ಒಳಗೆ ಈ ಥರ ತೊಗೊಂಡು ಸ್ಮ್ಯಾಶ್ ಮಾಡಿ ಆಮೇಲೆ ಹಾಕೋತೀನಿ. ಇದರಿಂದ ಅರೋಮಾ ಚಲೋ ಬರ್ತೈತಿ ಅಂಥೇಳಿ ಜಸ್ಟ್ ಅಜ್ವಾಯಿನ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆನ ಹಾಕೋತೀನಿ. ಈಗ ನಾ ಇದಕ್ಕೆ ಉಪ್ಪು ಹಾಕೋತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಹಾಕೋರಿ. ಮತ್ತು ಹಿಟ್ಟು ಕಲಸಿದ್ಮೇಲೆ ಟೇಸ್ಟ್ ಒಂದು ಸ್ವಲ್ಪ ಹಿಟ್ಟನ್ನು ಟೇಸ್ಟ್ ಮಾಡಿ ಕಮ್ಮಿ ಇದ್ರೆ ಅವಾಗೂ ಕೂಡ ಹಾಕೋಬೋದು. ನೆಕ್ಸ್ಟ್ ಇದನ್ನಿಷ್ಟು ನಾನು ಫಸ್ಟ್ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ಹಿಟ್ಟಿನಾಗ ಅಜ್ವಾಯಿನ ಆಯಿತು, ಸೋಡಾ ಆಯಿತು, ಉಪ್ಪಾಯಿತು ಈಕ್ವಲ್ ಆಗಿ ಮಿಕ್ಸ್ ಆಗ್ತೈತಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನ ನೀರು ಹಾಕಿ ಇದನ್ನು ಒಂದು ಥಿಕ್ ಬ್ಯಾಟರ್ ಮಾಡೋನು. ಭಾಳ ಹಿಟ್ಟು ಗಟ್ಟಿನೂ ಆಗಬಾರ್ದು, ಭಾಳ ತೆಳ್ಳಗೂ ಆಗಬಾರ್ದು. ಒಂದೊಂದು ಮೀಡಿಯಮ್ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂತಂದ್ರೆ ಅದು ಎಲೆಗೆ ಕೋಟ್ ಆಗಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಲಮ್ಸ್ ಇಲ್ದಂಗೆ ಚಲೋತ್ನಂಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣಂತ. ಟೀ ಟೈಮಿಗೆ ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ ಬಜ್ಜಿ. ಸೊ ನೋಡ್ರಿ, ನಾನು ಈ ಥರ ಹಿಟ್ಟನ್ನು ಕಲಿಸ್ಕೊಂಡೇನಿ. ಬ್ಯಾಟರ್ ಈ ಥರ ಆಗೈತಿ. ಈಗ ನಾವು ಎಲೆನ ಇದ್ರೊಳಗೆ ಡಿಪ್ ಮಾಡಿದ್ವಿ ಅಂತಂದ್ರೆ ಕರೆಕ್ಟಾಗಿ ಕೋಟ್ ಆಗ್ತೈತಿ ನೋಡ್ರಿ. ನೆಕ್ಸ್ಟ್ ನಾನು ನಿಮ್ಗೆ ಎಲೆನ ಕೋಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ಎಲೆಗೆ ಒಂದು ಎಲೆ ತೊಗೊಂಡು ಅದನ್ನು ಫಸ್ಟ್ ಒಂದು ಸೈಡ್ ಡಿಪ್ ಮಾಡಿ ತೆಗೆದ ಮತ್ತು ವಾಪಸ್ ಇನ್ನೊಂದು ಸೈಡ್ ಡಿಪ್ ಮಾಡಿ ಈ ಥರ ಇಟ್ಕೊಳ್ಳೋಣಂತ. ಒಂದಿಷ್ಟು ಎಲೆನ ಫಸ್ಟನ್ನು ಅದ್ರೊಳಗೆ ಮುಣಗ್ಸಿನೂ ಇಟ್ಕೋಬೋದು. ಇಲ್ಲ ಆಗಾಗನ ನಿಮಗೆ ಕಂಫರ್ಟ್ ಇದ್ರೆ ಎಲೆನ ಡಿಪ್ ಮಾಡಿ ತೆಗ್ದು ಡೈರೆಕ್ಟಾಗಿ ಬಾಳ್ಗೆ ಒಳಗೂ ಬಿಡ್ಬೋದು. ನಾವು ಒಂದು 2 ಎಲೆನ ಇದ್ರೊಳಗೆ ಮೊದಲು ಕರೆಕ್ಟಾಗಿ ಕೋಟ್ ಮಾಡಿ ಇಟ್ಕೋತೀನಿ ನೋಡ್ರಿ. ಆಮೇಲೆ ಕಾದ ಎಣ್ಣೆ ಒಳಗೆ ಪಾಲಕ್ ಬಜ್ಜಿನ ಚಲೋತ್ನಂಗೆ ಕರಿತೇನಂತ ನಾನು ಒಂದು ಸೈಡ ಎಣ್ಣೆನ ಕಾಯಕ್ಕೆ ಇಟ್ಕೊಂಡೇನಿ. ಎಣ್ಣೆ ಚಲೋತ್ನಂಗೆ ಕಾದೈತಿ. ಇಲ್ಲೇ ನೋಡ್ರಿ ಎಲೆನೂ ನಾನು ಡಿಪ್ ಮಾಡಿ ಇಟ್ಕೊಂಡೇನಿ. ಈಗ ಎಣ್ಣೆ ಕಾದೈತಿ, ಬರ್ರಿ ಪಾಲಕ್ ಬಜ್ಜಿನ ಕರ್ಕೊಳ್ಳೋಣಂತ. ಎಣ್ಣೆನ ಒಂದು ಸಲ ಚಲೋತ್ನಂಗೆ ಹೀಟ್ ಮಾಡಿ ಆಮೇಲೆ ಫ್ಲೇಮ್ನ ಫುಲ್ ಲೋ ಮಾಡಿ ನಾನು ಹಿಟ್ಟಿನಾಗ ಡಿಪ್ ಮಾಡಿದಂಥ ಬಜ್ಜಿನ ಈ ಥರ ಎದ್ದಿ ಬಿಟ್ಕೊಳತ್ತೀನಿ. ಬಬಲ್ಸ್ ಬರೋದ ಕಡಿಮೆ ಆದಮೇಲೆ ಇವನ್ನ ಹೊಳಿಸಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಕರಿಬೇಕು. ಚಾಕ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಸಂಜೆ ಚಾ ಟೈಮಿಗೆ ಬಿಸಿಯಾಗಿ ಪಾಲಕ್ ಬಜ್ಜಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತಾವೆ. ನಿಮಗೆ ಖಾರ ಬೇಕಾ ಅನ್ನೋದಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅಥವಾ ಒಣ ಖಾರದ ಪೌಡರನ್ನು ಕೂಡ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೋದು. ನನಗಿಲ್ಲ ಇವು ಸಾಲ್ಟಿಯಾಗಿ ಬೇಕಿತ್ತು, ಸೊ ಹಾಗಾಗಿ ನಾನು ಖಾರನ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೋಡ್ರಿ, ಕರದ ಪಾಲಕ್ ಬಜ್ಜಿ ರೆಡಿ ಆಗ್ಯಾವು. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಟೇಸ್ಟು ಕೂಡ ಅಷ್ಟು ಮಸ್ತ್ ಆಗಿರ್ತಾವೆ. ಬರೀ ಇನ್ನೊಂದಿಷ್ಟು ನಾ ಪಾಲಕ್ ಬಜ್ಜಿನ ಇದೇ ಥರ ಕರ್ಕೊಂಡು ಚಾ ಜೊತೆ ಸರ್ವ್ ಮಾಡೋಣ ಅಂತ. ಸೊ ನೋಡ್ರಿಲ್ಲೇ ಪಾಲಕ್ ಬಜ್ಜಿನ ಎಲ್ಲವನ್ನೂ ಕರೆದು ನಾನು ರೆಡಿ ಇಟ್ಕೊಂಡೇನಿ. ಒಂದು ಟಿಶ್ಯೂ ಪೇಪರ್ದಾಗ ಹಾಕಿ ಇಟ್ಕೊಂಡೇನಿ. ಎಕ್ಸಸ್ ಆಯಿಲ್ ಎಲ್ಲ ಟಿಶ್ಯೂ ಪೇಪರ್ಗೆ ಸಕ್ಕಾಗಲಿ ಅಂತ ಹೇಳಿ. ನೆಕ್ಸ್ಟ್ ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚಾ ಟೈಮ ಪಾಲಕ್ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.